ಸರ್ ಇದು ಗ್ಯಾರಂಟಿ ಸರ್ಕಾರ, ಯಾಕೆಂದರೆ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಂಥ ಸರ್ಕಾರ. ಸೊ ಗ್ಯಾರಂಟಿಗಳ ವಿಚಾರದಲ್ಲಿ ಸರ್ 100% ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅನ್ನೋ ಆತ್ಮತೃಪ್ತಿ ತಮಗಿದೆಯಾ ಸರ್? ಸ್ವಲ್ಪ ನೀವು ಹೇಳಿದ್ದನ್ನು ಸ್ವಲ್ಪ ನಾನು ಅದಕ್ಕೆ ಕರೆಕ್ಟಾಗಿ ಮಾಡ್ತೇನೆ. ನೀವೇನು ಹೇಳಿದ್ರಿ, ನೀವು ಗ್ಯಾರಂಟಿ ಕೊಡ್ತೀವಿ ಅಂದಿದ್ದಕ್ಕಾಗಿ ಅಧಿಕಾರಕ್ಕೆ ಬಂದಿರಿ ಅಂತ ಹೇಳ್ತಿರಲ್ಲ, ನಾನು ಅದನ್ನು ಒಪ್ಪೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೊಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ಇವತ್ತು ನಿನ್ನೆದಲ್ಲ, ಇಲ್ಲಿ ಆಡಳಿತ ಅನುಭವ ಇರುವಂಥ ಹಲವಾರು ನಾಯಕರಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಮುಂದಿನ 5 ವರ್ಷಗಳಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಒಂದು ಪ್ರಣಾಳಿಕೆ ಮೂಲಕ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಬರೀ ಗ್ಯಾರಂಟಿ ಒಂದೇ ಇಲ್ಲ, ಇಟ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ನಮ್ಮ ಮ್ಯಾನಿಫೆಸ್ಟೋ ಅಷ್ಟೇ. ಆದರೆ ಗ್ಯಾರಂಟಿ ಮುಖಾಂತರನೇ ಬಂದಿದ್ದೀವಿ ಅಂದರೆ ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಇರಬಹುದು ಸರ್, ಆದರೆ ಜನರ ಅಭಿಪ್ರಾಯದಲ್ಲಿ ಲಾರ್ಜ್ ಪಾರ್ಟ್, ಇಟ್ಸ್ ನಾಟ್ ಅ ಸ್ಮಾಲ್ ಪಾರ್ಟ್, ಇಟ್ ಈಸ್ ದಿ ಮೇಜರ್ ಪಾರ್ಟ್. ಅದರ ಹೇಳ್ತೀನಿ ಹಂಗಾರೆ. ಅದಕ್ಕೆ ನಾನು ಗ್ಯಾರಂಟಿಗೆ ಬಿಡ್ರಿ ಸರ್, ಈಗ ಹೆಂಗ್ ಬಂದ್ರಿ ಅಂತ ಅನ್ನೋದು ಒಂದು ನಿಮಿಷ. ನಾನು ಜನರ ಅಭಿಪ್ರಾಯ ಗ್ಯಾರಂಟಿ ವಿರುದ್ಧ ಹೆಂಗಾಯ್ತು ಅಂತ ಹೇಳ್ತೇನೆ. ಒಂದು ನಿಮಿಷ ನೋಡಿ, ಗ್ಯಾರಂಟಿ ಒಂದರಿಂದನೇ ಅಲ್ಲ ರೀ ಸರ್, ಅದು ಒನ್ ಆಫ್ ದ ಫ್ಯಾಕ್ಟರ್. ಗ್ಯಾರಂಟಿ ಹೆಂಗೆ ವರ್ಕ್ ಆಗಲಿಲ್ಲ ಅನ್ನೋದನ್ನು ಹೇಳ್ತೇನೆ. ಅದಿರಲಿ, ಇವತ್ತು ಏನು ನಾವು ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಯಂತೆ ಮಾಡ್ತಾ ಇದ್ದೀವಿ. ನೀವು ಗ್ಯಾರಂಟಿಗಾಗೇ ಲಿಮಿಟೆಡ್ ಇದ್ದರೆ ಎಸ್, ಖಂಡಿತವಾಗಿ ಇಡೀ ರಾಷ್ಟ್ರದಲ್ಲಿ ಇಷ್ಟೊಂದು ಬೃಹತ್ ದೊಡ್ಡ ಯೋಜನೆಗಳನ್ನು ಕೊಟ್ಟಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ನಾನೇನು ಹೊಸಬ್ನಲ್ಲ. ಐ ವರ್ಕ್ ಆಸ್ MLA, ಐ ವರ್ಕ್ ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್, ಐ ವರ್ಕ್ ಆಸ್ ಎ ಮಿನಿಸ್ಟರ್ ಆ್ಯಂಡ್ ಇನ್ ವೇರಿಯಸ್ ಕೆಪಾಸಿಟಿ. ಐ ನೋ ಇನ್ ಆ್ಯಂಡ್ ಔಟ್ ಆಫ್ ದಿ ಗೌರ್ಮೆಂಟ್ ಆಲ್ಸೋ. ಐ ನೋ ಲಿಟಲ್ ಬಿಟ್ ಆಫ್ ದಿ ಎಕನಾಮಿಕ್ಸ್. ಐ ನೋ ಅಬೌಟ್ ದ ಪಾಲಿಟಿಕ್ಸ್, ಅಡ್ಮಿನಿಸ್ಟ್ರೇಷನ್. ಐ ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಲಾ, ಎವ್ರಿಥಿಂಗ್. ಐ ನೋ ಅಬೌಟ್ ದ ಕಂಟ್ರಿ ಅಫೇರ್ಸ್. ಹೀಗಾಗಿನೇ ನಿಮಗೆ ಪ್ರಶ್ನೆ ಕೇಳೋದ್ರಿ ಸರ್, ಬೇರೆಯವ್ರಿಗೆ ಪ್ರಶ್ನೆ ಕೇಳಲ್ಲ, ಯಾಕೆಂದ್ರೆ ಔಟ್ ಗೊತ್ತಿರೋದ್ರಿಂದ. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಏನು ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂಥ ಈ ನಿರ್ಧಾರ ಇದೆ, ಇದು ಹಗುರವಾದ ನಿರ್ಧಾರ ಅಲ್ಲ. ರಾಧಾವರಿ ಸ್ವಲ್ಪ ಅರ್ಥ ಮಾಡಿ. ನಾವು ಮೇ 20ನೇ ತಾರೀಕು ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ತೆಗೆದುಕೊಂಡ್ರು. ಮೇ 28ಕ್ಕೆ ಫುಲ್ ಪ್ಲೆಜ್ ಗೌರ್ಮೆಂಟ್ ಆಯಿತು. ಅಂದರೆ ಯು ಕ್ಯಾನ್ ಸೇ June 1 ಎಲ್ಲ ಸೆಟಪ್ ಹಾಗಾದ್ರೆ June 1 ಅನ್ನೋದರಲ್ಲಿ ಮುಖ್ಯಮಂತ್ರಿಗಳು 2 ಕೆಲಸ ಸ್ಟಾರ್ಟ್ ಮಾಡಿಬಿಟ್ರು. ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ನಾವೇನು ಗ್ಯಾರಂಟಿ ಸ್ಕೀಮ್ನಲ್ಲಿ ಇನ್ನೊಂದು 5 kg ಹೆಚ್ಚುವರಿಯಾಗಿ ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಆಹಾರ ಧಾನ್ಯ ಕೊಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ವಿ. ಎಷ್ಟು ಜನರಿಗೆ? 4,37,00,000 ಜನಕ್ಕೆ 5 kg. ಆದರೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ. ಆಹಾರ ಧಾನ್ಯ ಸಂಗ್ರಹಣೆ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಕೇಂದ್ರ ಸರ್ಕಾರ. ಎಲ್ಲ ಲೆವಿ ಮುಖಾಂತರ ಆಹಾರ ಧಾನ್ಯಗಳನ್ನ ಸಂಗ್ರಹಣೆ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ. ಹೀಗಾಗಿ ನೀವು ನಮಗೆ ರಿಯಾಯಿತಿ ದರದಲ್ಲಿ ಹೇಗೆ 5 kg ಕೊಡ್ತಾಯಿದ್ದೀರಿ, ಇನ್ನು 5 kg ಕೊಡಿ. ಅವ್ರು ಕೊಡಲ್ಲ ಅಂದದಕ್ಕೆ ಆ ರೇಟಿಲ್ಲೇ, ಏನು ಆ ರೇಟ್ ಇತ್ತಲ್ಲ 5 kg ಇದ್ದು ಕೇಂದ್ರ ಸರ್ಕಾರದ್ದು, 170 ರೂಪೀಸ್ ಆಗುತ್ತೆ. ಆ 170 ರೂಪೀಸ್ ಫಾರ್ 4,37,00,000 ಜನರಿಗೆ ಪ್ರತಿ ತಿಂಗಳು ಹಾಕ್ತಾ ಬಂದಿದ್ದೇವೆ. ಇದು ಸಣ್ಣ ಮಾತಾ? ಆಮೇಲೆ June 11 ಬಂತು, ಇನ್ನೂ 1 ತಿಂಗಳಾಗಿಲ್ಲ ನಮ್ಮ ಸರ್ಕಾರ ಬಂದು. ಕರ್ನಾಟಕ ರಾಜ್ಯದಲ್ಲಿರುವಂಥ 3,3.25 ಕೋಟಿ ಹೆಣ್ಮಕ್ಳಿದ್ದಾರೆ ಇವತ್ತಿನ ಪಾಪ್ಯುಲೇಷನ್ ಪ್ರಕಾರ. ಅವರೆಲ್ಲರಿಗೂ ಕೂಡ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಉಚಿತವಾದಂಥ ಪ್ರಯಾಣ, ಎಲ್ಲಿ ಬೇಕಾದರೂ ಹೋಗ್ಬೋದು. ಕರ್ನಾಟಕದ ವಿದಿನ್ ಕರ್ನಾಟಕ ಎಷ್ಟು ಟೈಮ್ ಬೇಕಾದ್ರೂ ಹೋಗ್ಬೋದು. ಇದೇನು ಸಣ್ಣ ಕೆಲಸನ ಇದು? ಅಲ್ಲ, ಕರೆಕ್ಟ್ ಸರ್. ಆಮೇಲೆ ಒಂದು ನಿಮಿಷ, ಡೋಂಟ್ ಡಿಸ್ಟರ್ಬ್ ಮೀ. ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ಈಗ ಆ್ಯಸ್ ಆನ್ ಟುಡೇ 365 ಕೋಟಿ ಹೆಣ್ಣುಮಕ್ಕಳು ಪ್ರಯಾಣ ಮಾಡಿದ್ದಾರೆ. 1 ವರ್ಷ 11 ತಿಂಗಳಾಯ್ತು ಅದು ಜಾರಿಗೆ ಬಂದು. ನಾನು June 11 ಅಂದರೆ ಈಗ ಆಯಿತು. ಇದು ಸಾರಿ 2 ವರ್ಷ ಆಗೋಗ್ಬಿಡ್ತು. ಈಗ ಈ 2 ವರ್ಷದಲ್ಲಿ ನಿಯರ್ಲಿ 365 crores ಲೇಡೀಸ್ ಆರ್ ಟ್ರಾವೆಲ್ಡ್ ಫ್ರೀ ಇನ್ ಕರ್ನಾಟಕ.
ಇದು ಒಂದು ದೊಡ್ಡ ವಿಶ್ವ ದಾಖಲೆ ಅಲ್ವಾ. ಇನ್ನು ಮೂರನೇದು ಗೃಹಲಕ್ಷ್ಮಿ ಯೋಜನೆ ತಂದ್ವಿ. ಎಷ್ಟು ಜನಕ್ಕೆ? 1,24,00,000 ಜನ. ಪ್ಲೀಸ್ ರೈಟ್ ಇಟ್ ಡೌನ್. 1,24,00,000 ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ಅವ್ರ ಅಕೌಂಟಿಗೆ ನೇರವಾಗಿ ಹೋಗ್ತಾ ಇದೆಯಲ್ಲ. ಪ್ರತಿ ತಿಂಗಳು 2,500 ಕೋಟಿ ಹೋಗ್ತದೆ. ಒಂದು ವರ್ಷಕ್ಕೆ 30,000 ಕೋಟಿ ಹೋಗುತ್ತೆ. ಬಟ್ ಈ 3 ತಿಂಗಳಿಂದ ಬಂದಿಲ್ರಿ ಸರ್. ಒಂದು ನಿಮಿಷ ಹೇಳ್ತೇನೆ ಅದನ್ನು. ಎಸ್, ಈಗಲೂ ಹೇಳ್ತೇನೆ. ಒಂದೊಂದು ತಿಂಗಳು ಬರೋಲ್ಲ, ಲೇಟ್ ಆಗುತ್ತೆ. ಯಾಕಂದರೆ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಆಗಿ ನಮ್ಮ ಟ್ರೆಜರಿಗೆ ಬರೋ ಮೇಲೆ ತಾನೇ ರಿಲೀಸ್ ಮಾಡೋದು. ಅದೆಲ್ಲ ಅಕೌಂಟ್ ನೋಡಬೇಕಲ್ಲ ನಾವು. ಅದಕ್ಕೆ ಏನು ಮಾಡ್ತೇವೆ, ನೀವು ಒಂದು ತಿಂಗಳು ನೋಡಬಾರ್ದು. 24,000 ಒಂದು ವರ್ಷದಲ್ಲಿ ಬಂದಿದೆಯೋ ಇಲ್ವೋ.